32 chapter 1 ಪ್ರಕಟಣೆ ಗ್ರಂಥ 22:1 ಬರೆಯಲ್ಪಟ್ಟಿದೆ. ಆ ನದಿ ಯಾವುದು? The river of life. It's crystal clear ಆಗಿತ್ತು, ಪರಿಶುದ್ಧವಾಗಿತ್ತು. ಆ ನದಿ ಪರಲೋಕದಿಂದ ಹರಿದು ಬಂದು 2000 ವರ್ಷಗಳಿಂದ ಜಸ್ಟ್ ಕಮನ್ ಎಷ್ಟು ಅಳತೆ ಮಾಡಲ್ಲ ಅಂತ ಹೇಳಿದ್ರೆ 1000 ಕ್ಯೂಬಿಕ್ಸ್ ಹೋಗ್ತಾನೆ. 1000 ಕೂಡ ಹೋಗಿ ಫಸ್ಟ್ ಚೆಕ್ ಮಾಡೋದು. ಫಸ್ಟ್ ಆಂಕಲ್, ನೆಕ್ಸ್ಟ್ 4 ಹೋಗ್ತದೆ, ನೀ ನೆಕ್ಸ್ಟ್ 1000 ಹೋಗ್ತಾನೆ, ನಡುವೆ ಬಂದ ನೆಕ್ಸ್ಟ್ 1000 ಹಾರ್ಡ್ ಅಂತ ಹೇಳಿದ್ರೆ ಉಳಿಯೋಲ್ಲ. ಜಸ್ಟ್ ಆಲೋಚನೆ 1000 ಗೊಳಗಳು ಅಂತ ಹೇಳಿದಾಗ ನಾನು ಹೇಳಿದೆ ಇಟ್ಸ್ ಹಾಫ್ ಕಿಲೋಮೀಟರ್. ಎಷ್ಟು ಸಾರಿ ಅಳತೆ ಮಾಡ, ಎಷ್ಟು ಸಾರಿ ಅಳತೆ ಮಾಡ, ಎಷ್ಟು ಸಾರಿ ಅಳತೆ ಮಾಡಿ ನೀರನ್ನು ತೋರಿಸ್ದ ಆಳವನ್ನು 4 ಟೈಮ್ಸ್. ಒಂದು ಸಾರಿ ಹೋದ್ರೆ 1000 ಮೊಳ ಹೋದ್ರೆ ಕ್ಯೂಬಿಕ್ಸ್ ಹೋದ್ರೆ ಎಷ್ಟಂತ ಅದು? ಅರ್ಧ ಕಿಲೋಮೀಟರ್ ಸಮ. ಅದನ್ನ ನಾವು ಕನ್ವರ್ಟ್ ಮಾಡಿ ಹಾಫ್ ಕಿಲೋಮೀಟರ್ನ ಹಾಫ್ನ ನಾವು ಹಾಫ್ ಇಯರ್ ಅಥವಾ ಅರ್ಥ ಮಾಡಿಕೊಳ್ಳಿ. ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಯಾಕೆ ಈ ನದಿ 500 2000 years ago the river has come from heaven. Hallelujah. ಪರಲೋಕದಿಂದ ಇಳಿದು ಬಂದ ನದಿ, ಸಿಂಹಾಸನದಿಂದ ಇಳಿದು ಬಂತು. ಯಾಕೆ ಇಳಿದು ಬಂತಂದ್ರೆ ಈ ಲೋಕದಲ್ಲಿ ನಾವೆಲ್ಲ ಏನಾಗಿ ಡೆಕ್ಸಿಯಲ್ಲಿ ಸತ್ತೋಗಿದ್ದೀವಿ. ಮೀನುಗಳು ನಾನು ಆಗಲೇ ಹೇಳಿದೆ ಹೆಂಗಿದೆ ಅಂಡ್ ಲೈನ್ ಅಂದ್ರೆ the place where the fisherman catches the fish. ಆ ಸ್ಥಳದಲ್ಲಿ ಆ ಫಿಶ್ ಅನ್ನು ಕ್ಯಾಚ್ ಮಾಡುವಂತ ಸ್ಥಳ ಅದು. ಆ ಫಿಶ್ ಅಲ್ಲಿ ಬೈಬಲಿಕಲಿ ಎಲ್ಲೇ ನೋಡಿ ನೀವು ಫಿಶ್ ಎಲ್ಲೆಲ್ಲಿ ರೆಫರ್ ಆಗ್ತದೋ ಇಟ್ ಇಸ್ ರೆಫರ್ಡ್ ಟು ದ ಸೋಲ್ ದಟ್ ಯು ಅಂಡ್ ಮೀ, ನೀನು ನಾನುಗಳಾಗಿದ್ದೇವೆ. ಹಲ್ಲೆಲೂಯಾ. ಮೀನುಗಳು ಅಂತ ಎಲ್ಲಿ ಬರೆಯಲ್ಪಟ್ಟರೆ ಅಲ್ಲಿ ನಾವು ನೀವುಗಳಾಗಿದ್ದೇವೆ. ಅದಕ್ಕೆ ಪೇತ್ರನಿಗೆ ಹೇಳ್ತಾರೆ, ಪೇತ್ರನೇ ನೀನು ಬಿಟ್ಟು ಬಾಯೋ, ನಿನ್ನನ್ನು ಮನುಷ್ಯರನ್ನ ಹಿಡಿಯುವ ಬೆಸನ್ನಾಗಿ ಮಾಡ್ತೀನಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ದುರೋಣಿಯಿಂದ ಬಿಟ್ಟು ಬಂದಾಗ, ಆ ದೇವಾದಿ ದೇವರು ಪ್ರವಾಹವಾಗಿ ಹರಿದು ಬಂದಾಗ ಆ ನದಿ ಪ್ರಾರಂಭವಾಗಿ ಜೀವ ಜಲಗಳು ಬದುಕಿದು ಅಂತ ನೋಡ್ತಾರೆ. ಎಲ್ಲೆಲ್ಲಿ ಹರಿತಾ ಇದೋ ಈ ನದಿ ಹರಿದಲ್ಲಿ ಜಲಗಳು ಪ್ರಾಣಿ